ಟ್ರೈನ್ ಟಿಕೆಟ್ ಎಲ್ಲವೂ ಮಾನಿಟರ್. ಉದ್ಘಾಟನಾ ಪಂದ್ಯಕ್ಕೆ ಸಜ್ಜಾಯಿತು ಚಿನ್ನಸ್ವಾಮಿ. ಪೊಲೀಸರು ಆರ್ಸಿಬಿ ಸಿದ್ಧತೆ ಹೇಗಿದೆ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಐಪಿಎಲ್ ಹವಾ. ಐಪಿಎಲ್ ಪ್ರೇಮಿಗಳು, ಕ್ರಿಕೆಟ್ ಪ್ರೇಮಿಗಳು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತಹ, ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ಐಪಿಎಲ್ ಹಬ್ಬ ಮತ್ತೆ ಬಂದೇ ಬಿಟ್ಟಿದೆ. ಶನಿವಾರದಿಂದ ಐಪಿಎಲ್ ಆರಂಭ ಆಗ್ತಾ ಇದೆ. ಇದಕ್ಕೂ ಮುಂಚೆ ಸಾಕಷ್ಟು ರೀತಿಯ ಅಡೆತಡೆಗಳು ಇದ್ವು, ಆದರೆ ಆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಇದೀಗ ಐಪಿಎಲ್ ಮ್ಯಾಚಸ್ ಆರಂಭ ಆಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಉದ್ಘಾಟನಾ ಪಂದ್ಯ ಕೂಡ ನಡೆಯುತ್ತೆ. ಉದ್ಘಾಟನಾ ಪಂದ್ಯ ಎಲ್ಲೇ ಅನ್ನುವಂತಹ ಪ್ರಶ್ನೆಗೂ ಕೂಡ ಕೆಲವೇ ದಿನಗಳ ಹಿಂದೆ ಉತ್ತರ ಕೂಡ ಸಿಕ್ಕಿತ್ತು. ಸೊ ಎಲ್ಲಾ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ, ಉದ್ಘಾಟನಾ ಮ್ಯಾಚ್ಗೆ ಸಜ್ಜಾಗ್ತಾ ಇದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ. ಕಾಲ್ತುಳಿತ ಉಂಟಾಗಿತ್ತು ಕಳೆದ ವರ್ಷ. ಈ ಒಂದು ಕಾಲ್ತುಳಿತದ ಸಂದರ್ಭದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಆ ಒಂದು ಕಳಂಕದಿಂದ ಮುಕ್ತವಾಗಿ ಇದೀಗ ಮತ್ತೆ ಐಪಿಎಲ್ ಹವಾ ಆರಂಭ ಆಗ್ತಾ ಇದೆ. ಮೊದಲ ಪಂದ್ಯದಲ್ಲಿ, ಉದ್ಘಾಟನಾ ಪಂದ್ಯದಲ್ಲಿ SRH ವರ್ಸಸ್ RCB ನಡುವೆ ಮ್ಯಾಚ್ ನಡೆಯುತ್ತೆ. ಹಾಗಾದ್ರೆ ಈ ಐಪಿಎಲ್ ಹವಾ ಯಾವ ರೀತಿಯಾಗಿದೆ, ಯಾವ ರೀತಿಗೆ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಳಾಗ್ತಾ ಇದೆ, ಏನೆಲ್ಲ ಷರತ್ತುಗಳು ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಐಪಿಎಲ್ ಹವಾ ಈಗಾಗಲೇ ಆರಂಭ ಆಗಿದೆ. ಎಲ್ಲ ಐಪಿಎಲ್ ಪ್ರೇಮಿಗಳು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಟಿಕೆಟ್ ಬಗ್ಗೆ ನೋಡ್ತಾ ಇದ್ದಾರೆ. ಹೀಗೆ ಶನಿವಾರದಿಂದ ಐಪಿಎಲ್ ಸೀಸನ್ 19 ಹವಾ ಆರಂಭ ಆಗಲಿದೆ. ಐಪಿಎಲ್ ಸೀಸನ್ 18 ನಲ್ಲಿ RCB ತಾವು ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿತ್ತು. ಈಗ ಮತ್ತೆ ಸೀಸನ್ 19 ಆರಂಭ ಆಗ್ತಾ ಇದೆ. ಉದ್ಘಾಟನಾ ಪಂದ್ಯಕ್ಕೆ ಸಜ್ಜಾಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಆಗಬೇಕು ಅನ್ನುವಂತಹ ನಿರೀಕ್ಷೆ ಇತ್ತು, ಆಸೆ ಇತ್ತು. ಅದೇ ರೀತಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಉದ್ಘಾಟನಾ ಮ್ಯಾಚ್ ನಡೆಯುತ್ತೆ. ಕಾಲ್ತುಳಿತದ ಕಳಂಕದಿಂದ ಮುಕ್ತವಾಗಿ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಪಂದ್ಯಕ್ಕೆ ಕೂಡ ಸಜ್ಜ ಆಗ್ತಾ ಇದೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಆಲ್ರೆಡಿ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಭದ್ರತೆ ಆಗಿರ್ಬೋದು, ಸಿದ್ಧತೆಗಳ ಬಗ್ಗೆ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸೊ RCB ಫ್ಯಾನ್ಸ್ ಮೆಚ್ಚಿನ ಪಿಚ್ ಓಪನಿಂಗ್ ಜಿದ್ದಾಜಿದ್ದಿಗೆ ಕೂಡ ರೆಡಿ ಆಗಿದೆ. RCB ವರ್ಸಸ್ SRH ನಡುವೆ ಮೊದಲ ಮ್ಯಾಚ್ ನಡೆಯುತ್ತೆ. ಯಾವ ತಂಡ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿರುತ್ತೋ ಅವರ ತವರಿನಲ್ಲೇ ಮ್ಯಾಚ್ ನಡೆಯೋದು ಸಾಮಾನ್ಯವಾಗಿ ನಡೆಯುವಂತಹ ಒಂದು ಸಂಪ್ರದಾಯ ಅಂತಾನೆ ಹೇಳ್ಬೋದು, ಅಥವಾ ಪ್ರತೀತಿ ಅಂತ ಹೇಳ್ಬೋದು. ಸೊ ಈಗ RCB ಈ ಹಿಂದೆ 18ನೇ ಸೀಸನ್ನಲ್ಲಿ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿತ್ತು. ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಉದ್ಘಾಟನಾ ಪಂದ್ಯ ನಡಿಬೇಕು ಅನ್ನೋದಕ್ಕೆ ಸಾಕಷ್ಟು ಅಡೆತಡೆಗಳಿದ್ರೂ ಕೂಡ ಎಲ್ಲವೂ ನಿವಾರಣೆಯಾಗಿ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಮ್ಯಾಚ್ ನಡೆಯುತ್ತೆ. RCB ವರ್ಸಸ್ ಸನ್ರೈಸರ್ಸ್ ಮಧ್ಯೆ ಶನಿವಾರ ಮೊದಲ ಪಂದ್ಯ ನಡೆಯುತ್ತೆ. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 5 ಮ್ಯಾಚ್ಗಳು ಕೂಡ ನಡೆಯೋದಕ್ಕೆ ಇರುವಂಥದ್ದು. ಈಗಾಗಲೇ ಅದರ ವೇಳಾಪಟ್ಟಿ ಕೂಡ ಬಂದಿದೆ. ಆದರೆ ಇನ್ನು ಉಳಿದಂತೆ ಯಾವ್ಯಾವ ಮ್ಯಾಚ್ಗಳು ಎಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಇನ್ನೂ ಕೂಡ ತಂಡದವರು ಬಿಟ್ಟುಕೊಟ್ಟೇ ಇಲ್ಲ. ಅದರ ಜೊತೆಗೆ ಈ ಒಂದು ವಿಚಾರ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕಾಲ್ತುಳಿತ ಆಗಿ 11 ಮಂದಿ ಸಾವನ್ನಪ್ಪಿದ್ರು. 11 ಮಂದಿ ಸಾವನ್ನಪ್ಪಿರುವಂಥದ್ದು ವಿಜಯೋತ್ಸವ ನಡೆಯೋದಕ್ಕೂ ಕೂಡ ಆ ನಂತರ ಅದನ್ನೇ ಒಂದು ದೊಡ್ಡ ಮಟ್ಟದ ಕಳಂಕವನ್ನ ಕೂಡ RCB ತಂಡ ಎದುರಿಸಬೇಕಾಯಿತು. ಕೇಸ್ಗಳು ಆಯಿತು, ಸಾಕಷ್ಟು ರೀತಿಯಾದಂತಹ ಅಪಮಾನಗಳು, ಜೊತೆಗೆ ಆ ಕುಟುಂಬದವರ ಕಣ್ಣೀರು, ಇವೆಲ್ಲವನ್ನ ನೋಡಿದ್ವಿ. ಇದೇ ಕಾರಣಕ್ಕಾಗಿ ಮೃತಪಟ್ಟಂತಹ 11 RCB ಫ್ಯಾನ್ಸ್ಗೆ ಗೌರವ ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿಯೇ RCB ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರಿಗಾಗಿಯೇ 11 ಸೀಟ್ಗಳನ್ನ ಸ್ಟೇಡಿಯಂನಲ್ಲಿ ರಿಸರ್ವ್ ಮಾಡಲಾಗುತ್ತೆ. 11 ಮಂದಿಗೆ ಗೌರವವನ್ನು ಸೂಚಿಸುವಂತಹ ಹಿನ್ನೆಲೆಯಲ್ಲಿ RCBಯ ಪ್ರತಿ ಪಂದ್ಯದಲ್ಲೂ ಕೂಡ 11 ಸೀಟ್ ಖಾಲಿ ಬಿಡಲಾಗುತ್ತೆ. ಇದು ಮೃತಪಟ್ಟವರು ಯಾರು ಇದ್ದಾರೆ ಅವರಿಗೆ ಒಂದು ಕೊಡುವಂತಹ ಗೌರವ ಅಂತ ಹೇಳಿ ಪ್ರತಿ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಆಟಗಾರರ ಜೆರ್ಸಿ ನಂಬರ್ ಕೂಡ 11 ಇರುತ್ತೆ. 11 ಮಂದಿ ಮೃತಪಟ್ಟಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಪ್ರಾಕ್ಟೀಸ್ ಮ್ಯಾಚ್ನಲ್ಲೂ ಕೂಡ 11 ಅನ್ನುವಂತಹ ಜೆರ್ಸಿ ನಂಬರ್ ಇರುತ್ತೆ. ಆಟಗಾರರು ಕಪ್ಪು ಪಟ್ಟಿ ಕಟ್ಟಿಕೊಂಡೇ ಆಡುವ ಮೂಲಕ ಸಂತಾಪ ಸೂಚನೆಯನ್ನ ಕೂಡ ಇಲ್ಲಿ ನೀಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ RCB ತೆಗೆದುಕೊಂಡಂತಹ ನಿರ್ಧಾರ ಇದು. ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುವ ಮೂಲಕ ಈಗಾಗಲೇ ಅಲರ್ಟ್ ಅನ್ನು ಕೂಡ ಮಾಡಲಾಗಿದೆ. ಮತ್ತೆ ಇಂತಹ ತಪ್ಪು ಆಗಬಾರ್ದು, ಯಾವುದೇ ರೀತಿ ಇಂತಹ ಸಮಸ್ಯೆಗಳು ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಸಲ ಕಂಪ್ಲೀಟ್ ಆಗಿ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿಯೇ ಈಗಾಗಲೇ ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಯಾವ ರೀತಿಯಾಗಿ ಪರಿಶೀಲನೆ ನಡೆಸಲಾಗಿದೆ ಅಂತ ನೋಡೋದಾದ್ರೆ, ಪೊಲೀಸರು ಆಲ್ರೆಡಿ ಬಂದೋಬಸ್ತನ್ನು ಕೂಡ ಕೈಗೊಂಡಿದ್ದಾರೆ. ತುಳಿತದ
ಹಾಗೆ ಸಾಕಷ್ಟು ಪಾಠವನ್ನ ಕೂಡ ಇಲ್ಲಿ ಕಲ್ತಿದ್ದಾರೆ ಪೊಲೀಸರ ಮೇಲೇನೆ ಒಂದು ದೊಡ್ಡ ಮಟ್ಟದ ಆರೋಪ ಕೂಡ ಈ ಸಂದರ್ಭದಲ್ಲಿ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಅವರೇ ಪರ್ಮಿಷನ್ ಅನ್ನ ಕೊಟ್ಟಿದ್ದು ಕಾರ್ಯಕ್ರಮಗಳನ್ನ ಕೈಗೊಂಡಿರಲಿಲ್ಲ ಅಂತ ಹೇಳಿ. ಸೊ ಈ ಪಂದ್ಯಕ್ಕೆ ಸರ್ಕಾರ ಅನುಮತಿ ನೀಡಿದ ಬಳಿಕ ಇದೀಗ ಬಂದೋಬಸ್ತ್ನ ಬಗ್ಗೆ ತಯಾರಿಯನ್ನ ಕೂಡ ಆಲ್ರೆಡಿ ಮಾಡಿಕೊಳ್ಳಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಕೇಂದ್ರ ವಿಭಾಗ ಪೊಲೀಸರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಕೈಗೊಂಡಿರುವಂತಹ ಭದ್ರತೆಗಳು ಯಾವ ರೀತಿ ಅರೇಂಜ್ಮೆಂಟ್ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಸ್ಟೇಡಿಯಂ ಸುತ್ತ ಹಾಗೇನೆ ಅಲ್ಲಿಗೆ ಬರುವಂತಹ ಎಂಟ್ರಿ ಆಗಿರಬಹುದು, ಎಕ್ಸಿಟ್ಗಳ ಬಗ್ಗೆ ಅಲ್ಲಿ ಕೈಗೊಳ್ಳಬೇಕಾದಂತಹ ಭದ್ರತೆಯ ಬಗ್ಗೆ ಕೂಡ ಆಲ್ರೆಡಿ ಪರಿಶೀಲನೆಯನ್ನ ಮಾಡಿದ್ದಾರೆ, ಚರ್ಚೆಯನ್ನ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳ ಗೈಡ್ಲೈನ್ಸ್ ಮೇಲೆ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ರೂಪುರೇಷೆಯನ್ನ ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಯಾವುದೇ ಸಣ್ಣ ಪುಟ್ಟ ಅವಘಡಗಳಿಗೂ ಕೂಡ ಈ ಸಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವಕಾಶ ಕೊಡಬಾರ್ದು ಅನ್ನುವಂತಹ ರೀತಿಯಲ್ಲೇ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಅಣಕು ಪ್ರದರ್ಶನಗಳ ಮೂಲಕ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಮಾಹಿತಿಯನ್ನು ಕೊಡುವಂತಹ ಹಿನ್ನೆಲೆಯಲ್ಲಿ ಪಂದ್ಯಗಳ ಟಿಕೆಟ್ನಲ್ಲೇ ನಮ್ಮ ಮೆಟ್ರೋ ಟಿಕೆಟ್ ಪ್ರಯಾಣದ ಕೂಪನ್ ಅನ್ನು ಕೂಡ ನೀಡಲಾಗುತ್ತೆ. ಯಾರು ಈ ಒಂದು ಟಿಕೆಟ್ ಅನ್ನು ಖರೀದಿಸ್ತಾರೋ ಅವರು ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡಬಹುದು. ಆ ಒಂದು ಮೆಟ್ರೋದಲ್ಲಿ ಅವರಿಗೆ ಪ್ರಯಾಣ ಮಾಡೋದಕ್ಕೆ ಫ್ರೀ ಕೂಡ ಇದೆ. ಕಬ್ಬನ್ ಪಾರ್ಕ್, MG ರೋಡ್ ಮೆಟ್ರೋ ನಿಲ್ದಾಣಗಳಲ್ಲಿ ಸಂಚಾರವನ್ನು ಕೂಡ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಮೆಟ್ರೋಗಳಲ್ಲಿ ಅವರಿಗೆ ಹೋಗೋದಕ್ಕೆ ಫ್ರೀ ಆದಂತಹ ಅವಕಾಶವನ್ನು ನೀಡಲಾಗಿದೆ. ಇನ್ನು ಈ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಭದ್ರತೆಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದರ ಬಗ್ಗೆ ಜೊತೆಗೆ ಗೈಡ್ಲೈನ್ಸ್ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಆಯುಕ್ತರಾಗಿರುವ ಸೀಮಂತ್ ಕುಮಾರ್ ಸಿಂಗ್. 28 ಓಪನಿಂಗ್ಸ್ ಇರ್ತದೆ. 28 ಓಪನಿಂಗ್ಸಿಂದ ಜನಗೆ ಒಳಗೆ ಹೋಗ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ನಮ್ಮ ಎಕ್ಸ್ಪರ್ಟ್ ಕಮಿಟಿ ಅವರೆಲ್ಲ ಸಜೆಷನ್ ಆದ ಮೇಲೆ ಎಲ್ಲ ಆಗಿ ನಿನ್ನೆ ನಿಮಗೆ ಗೊತ್ತಿದೆ ಒಂದು ಮಾಕ್ ಡ್ರಿಲ್ ಕೂಡ ಆಗಿದೆ. 26ನೇ ತಾರೀಕು ಇನ್ನೊಂದು ಮಾಕ್ ಡ್ರಿಲ್ ಇದೆ. QR ಕೋಡ್ ಇದು ಒಂದು ಡಿಟೇಲ್ ಆಗಿ ಆನ್ಲೈನ್ ಟಿಕೆಟ್ಸ್ ಇದೆ. ಮತ್ತು ಮೂವ್ಮೆಂಟ್ ಬಗ್ಗೆ ಇದು ವಿಶೇಷ ನಾವು ನಿಮ್ಮ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಪಬ್ಲಿಕ್ಸ್ಗೆ ಕೂಡ. ಅಲ್ಲಿ ಮೆಟ್ರೋ ಜೊತೆಗೆ ನಮ್ಮ ಕ್ರಿಕೆಟ್ ಅಥಾರಿಟೀಸ್ ಅವರು RCB ಆಮೇಲೆ KSCA ಅವರೆಲ್ಲ ಅವ್ರದ್ದು ಅಗ್ರಿಮೆಂಟ್ ಆಗಿದೆ. ಅಲ್ಲಿ ಆ ಪ್ರಕಾರ ಪ್ರತಿಯೊಂದು ಟಿಕೆಟ್ ಜೊತೆಗೆ ಮೆಟ್ರೋದು ಫ್ರೀ ಇದೆ. ಅಂದರೆ ಯಾರ್ಯಾರು ಟಿಕೆಟ್ ಪರ್ಚೇಸ್ ಮಾಡ್ತಾರ ಮೆಟ್ರೋ ಫ್ರೀ ಟಿಕೆಟ್ ಇದೆ ಅದರಲ್ಲಿ. ಸೊ ದಯವಿಟ್ಟು ಯಾರ್ಯಾರ ಹತ್ರ ಟಿಕೆಟ್ ಇದ್ದರೆ ಮೆಟ್ರೋ ಮುಖಾಂತರ ಬಂದರೆ ಅಲ್ಲಿ ಅನುಕೂಲ ಆಗುತ್ತೆ. ಮತ್ತು ಮೆಟ್ರೋದು 2 ಸ್ಟೇಷನ್ ಇದೆ. ಎಲ್ಲರಿಗೂ ತಪ್ಪು ಅಂದರೆ ಕಬ್ಬನ್ ಪಾರ್ಕ್ ಒಂದು ಸ್ಟೇಷನ್ ಇದೆ ಈ ಭಾಗದು, ಇನ್ನೊಂದು ಭಾಗ ಆಚೆದು MG ರೋಡ್ ಸ್ಟೇಷನ್ ಇದೆ. ಸೊ 2 ಸ್ಟೇಷನಲ್ಲಿ ಅಪ್ ಆ್ಯಂಡ್ ಡೌನ್ 2 ಸೇರಿದರೆ ಸಾಕಷ್ಟು ಜಾಗ ಇದೆ. IPL ಹಬ್ಬ ಆರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಟಿಕೆಟ್ನ ವಿಚಾರವನ್ನು ನಾವು ಗಮನಿಸ್ತಾ ಹೋದರೆ ಆನ್ಲೈನ್ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಟಿಕೆಟ್ಗಳನ್ನು RCBಯ ಅಧಿಕೃತ ಆ್ಯಪ್ನಿಂದಾನೇ ಬುಕ್ ಮಾಡಬಹುದು. ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ RCBI ಮ್ಯಾನೇಜ್ಮೆಂಟ್ ಕೂಡ RCBI ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು ವಿವರವನ್ನು ಕೊಟ್ಟು ಬುಕ್ಕಿಂಗನ್ನು ಮಾಡಿಕೊಳ್ಳಿ ಅನ್ನುವ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ shop.royalchallengers.com ವೆಬ್ಸೈಟ್ ಮೂಲಕ ಕೂಡ ನೀವು ಆನ್ಲೈನ್ ಟಿಕೆಟನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಟಿಕೆಟ್ನ ಬೆಲೆ 2300ರಿಂದ 42,000ವರೆಗೂ ಕೂಡ ಲಭ್ಯ ಇದೆ. ಯಾವ ಅಮೌಂಟಲ್ಲಿ ನಿಮಗೆ ಟಿಕೆಟ್ ಬೇಕೋ ಅದನ್ನು ನೀವೇ ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡಬಹುದು. ಟಿಕೆಟ್ನ QR ಕೋಡ್ ಸ್ಕ್ಯಾನ್ ಮಾಡಿ ಸ್ಟೇಡಿಯಂ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. 4 ಗಂಟೆಯ ಮುಂಚೆಯೇ ಗೇಟ್ಗಳು ಓಪನ್ ಇರುತ್ತೆ. ಈ ಒಂದು QR ಕೋಡ್ ಕೂಡ 6 ಗಂಟೆಯ ಮುಂಚೆ ಆ ಒಂದು ಟಿಕೆಟ್ಗಳಿಗೆ ಸಿಗುತ್ತೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲಾ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ಈ ವಿಚಾರದಲ್ಲಿ ಪಶ್ಚಿಮ ವಲಯ ಜಂಟಿ ಪೊಲೀಸ್ ಆಯುಕ್ತರು ವಂಶೀಕೃಷ್ಣ ಮಾತಾಡಿದ್ದಾರೆ. ನೋಡೋಣ. QR ಕೋಡ್ ಓನ್ಲಿ ಬಿಫೋರ್ 5 hours ಜನರೇಟ್ ಆಗುತ್ತೆ, ಮುಂದೆ ಜನರೇಟ್ ಆಗಲ್ಲ. ಸೊ ಟಿಕೆಟ್ ನಾವು ಫಿಸಿಕಲ್ ಪ್ರಿಂಟೆಡ್ ಟಿಕೆಟ್ಸ್ ಇರುವುದಿಲ್ಲ, ಓನ್ಲಿ ಆನ್ಲೈನ್ ಟಿಕೆಟ್ಸ್ ಇದಾವೆ. ಯಾರು ಪರ್ಚೇಸ್ ಮಾಡಿದ್ರು ಆನ್ಲೈನ್ ಪರ್ಚೇಸ್ ಮಾಡಬೇಕು, ಕ್ಯಾಶ್ ಪರ್ಚೇಸಸ್ ಇಲ್ಲ. ಆಮೇಲೆ ಟಿಕೆಟ್ ಖರೀದಿ ಮಾಡಿದ ಮೇಲೆ 5 ಗಂಟೆ ಬಿಫೋರ್ QR ಕೋಡ್ ವಿಸಿಬಲ್ ಆಗಿ ಜನರೇಟ್ ಆಗ್ತದೆ ಟು ದ ಮೊಬೈಲ್ ನಂಬರ್ ವಿಚ್ ಹ್ಯಾಸ್ ಬುಕ್ ದ ಟಿಕೆಟ್. ಸೊ ಟ್ರಾನ್ಸ್ಫರಬಲ್ ಇಲ್ಲ ಟಿಕೆಟ್, ಯಾರು ತಗೊಂತಾರೆ ಅವ್ರು ಬರಬೇಕು. QR ಕೋಡ್ ಸ್ಕ್ಯಾನ್ ಮಾಡಿದ ಮೇಲೆ ಒನ್ ಟೈಮ್ ಯೂಸ್ ಇರ್ತದೆ ಸ್ಪೆಕ್ಟೇಟರ್. ಸೊ ಮಲ್ಟಿಪಲ್ ಎಂಟ್ರೀಸ್ ಪಾಸಿಬಲ್ ಇರಲ್ಲ. ಇವೆಲ್ಲ ಅವ್ರು ಮಾಡ್ಕೊಂಡಿರೋ ಸೆಕ್ಯೂರಿಟಿ ಫೀಚರ್ ನಾವು ಮಾಡಿದ್ದಾರೆ. ಆನ್ಲೈನ್ ಟಿಕೆಟ್ ಈಗಾಗಲೇ ಆರಂಭ ಆಗಿರುವಂಥದ್ದು. ಆದರೆ ಆನ್ಲೈನ್ ಟಿಕೆಟ್ ಸೇಲ್ ಮಾಡೋದಕ್ಕೆ ಆರಂಭ ಆದಂತಹ 1.5 ಗಂಟೆಯಲ್ಲೇ ಈಗಾಗಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಈ ಮೂಲಕ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕ್ರೇಜ್ ಇದೆ ಅನ್ನೋದು.